ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ತುಂಬ ಜನ ಬ್ರದರ್ ನಿಮ್ಮದು ಕೇಜ್ ಅಪ್ಡೇಟ್ ಕೊಡಿ ಮತ್ತು ಪಟಾಗುಲ್ದು ಗ್ರೋತ್ ಅಪ್ಡೇಟ್ ಕೊಡಿ ಅಂತ ಹೇಳಿದ್ರಿ. ಸೊ ಇವತ್ತು ಬಂದುಬಿಟ್ಟು ಅದನ್ನು ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನಮ್ಮದು ಪರ್ಲಾಗುಲ್ ಮೈಯಲ್ಲಿ ಹುಳಗಳು ಇರುತ್ತೆ ಗೊತ್ತಾ. ಸೊ ಹುಳಗಳು ಬಂದ್ಬಿಟ್ಟು ತುಂಬ ಜನ ಅದ್ರದ್ದು ಹಾಕಿದ್ರಿ ಬ್ರದರ್, ಹುಳಗಳೈತೆ, ಇದನ್ನು ಹೆಂಗೆ ಕ್ಯೂರ್ ಮಾಡೋದು, ಏನು ಮೆಡಿಸಿನ್ ಅಂತ ಹೇಳಿದ್ರಿ. ಗೈಸ್ ಫಸ್ಟ್ ಮೆಡಿಸಿನ್ ಹಾಕಬೇಡ್ರಿ. ಮೆಡಿಸಿನ್ ಹಾಕೋಕ್ಕೆ ಮುಂಚೆ ನ್ಯಾಚುರಲ್ ಆಗಿ ಮಾಡೋ ಅಂತ ನಾನು ಫಸ್ಟ್ ಮಾಡ್ತಾ ಇದ್ದಿದ್ದಕ್ಕಂಥದ್ದು ನಾನು ಹೇಳ್ತೀನಿ ನಿಮಗೆ, ಸರಿನಾ. ಅದ್ರದ್ದು ಬಂದ್ಬಿಟ್ಟು ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಹೆಂಗೆ ಏನು ಪ್ರಾಸೆಸ್ ಅದ್ರದ್ದು ಹಾಕ್ತೀನಿ. ಮತ್ತು ಇವಾಗ ಬಂದ್ಬಿಟ್ಟು ನಾವು ಡೈರೆಕ್ಟಾಗಿ ಕೇಜ್ ಅಪ್ಡೇಟಲ್ಲಿ ಹೋಗ್ಬಿಡೋಣ, ಸರಿನಾ. ಏನೇನೈತೆ, ಏನೇನು ಮರಿಗಳು ಮಾಡಿಸ್ಮೇಲೆ ಏನೇನು ಮಾಡಿದ್ದೀನಿ, ಎಲ್ಲ ಪಟ್ಟಾಗುಲ್ ಅಪ್ಡೇಟ್ಸ್ ಮೇಲೆ ಎಲ್ಲ ಕೊಡ್ತೀನಿ, ಬನ್ನಿ ವೀಡಿಯೋಗಳು ಹೋಗೋಣ. ಸೊ ಗೈಸ್ ಫಸ್ಟ್ ಪಟ್ಟಾಗುಲ್ ಅಪ್ಡೇಟ್ ಕೊಟ್ಬಿಡ್ತೀನಿ. ಸೊ ಫಸ್ಟ್ ಬ್ಯಾಚ್ ಬಂದ್ಬಿಟ್ಟು ಆಗೋಯ್ತಲ್ಲಿ. ಸೆಕೆಂಡ್ ಬ್ಯಾಚಲ್ಲಿ ಲೇಟಾಗಿ ಆಗಿರೋ ಮರಿಗಳು ಇಲ್ಲ ತೋರಿಸ್ತೀನಿ ನಿಮಗೆ. ಸೊ ಮಕ್ಷದಲ್ಲಿ ಎರಡು ಮಕ್ಷದಲ್ಲೇ ಬಂದೈತೆ. ಇದ್ರದ್ದು ಅಪ್ಪ ಅಮ್ಮಗಳು ಬಿಟ್ಟು ತೋರಿಸ್ತೀನಿ ನಿಮಗೆ. ಇದ್ರದ್ದು ಅಪ್ಪ ಅಮ್ಮ ಬಂದ್ಬಿಟ್ಟು ಸರಿನಾ. ಇದ್ರದ್ದು ಅಪ್ಪ ಅಮ್ಮ ಬಂದ್ಬಿಟ್ಟು ಈ ಮಕ್ಷಿ ಜೋಡಿ. ಸೊ ಈ ಜೋಡಿಗೆ ಎರಡು ಪಟಾಗಳು ಇಳಿಸಿದ್ರಿ. ಈ ಫೀಮೇಲ್ ಏನಿದೆ ಇವಾಗ ನೀವೇನು ನೋಡ್ತಾ ಇದ್ದೀರಾ, ಈ ಫೀಮೇಲ್ ನಿಮಗೆ ಗೊತ್ತಿರೋದು, ಅಲ್ಲೇ ನಮ್ಮದು ಸಬ್ಸ್ಕ್ರೈಬರ್ಸು, ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನಮ್ದು ಯಾರೇ ಇದ್ರು ಇದ್ರದ್ದು ಲಾಸ್ಟ್ ಟೈಮು ಒಂದು ತಾಮ್ರಲ್ಲಿ ಗಂಡಿಗೆ ಹಾಕಿ, ಆ ತಾಮ್ರಲ್ಲಿ ಗಂಡು ತೋರಿಸ್ತೀನಿ. ಈ ತಾಮ್ರಲ್ಲಿ ಗಂಡಿಗೆ ಈ ಮಕ್ಷಿಗೆ ಹಾಕಿ ಇದ್ರ ಪಟಾಗಳು 4 ಕವರ್ ಒಂದು 5 ಅವರ್ ಆ ಥರ ಅಕ್ಕಿಗಳು ಆಟ ಆಡ್ತಾಯಿತ್ತು ಅದ್ರದ್ದು. ಸೊ ಇದ್ರದ್ದು ಏನಂತ ಹೇಳಿದ್ರೆ, ಈ ಫಿಮೇಲ್ಗೆ ಇಟ್ಕೊಂಡು ಅದ್ರಲ್ಲಿ ಒಂದೇ ಬ್ಯಾಚ್ ಮಾಡಿಸಿ ಇನ್ನೊಂದು ಬ್ಯಾಚ್ ಮಾಡ್ಸೋಕ್ಕಾಗಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿ. ಸೊ ಇವಾಗ ತಿರ್ಗಾ ಒಂದು ಗಂಡು ಎತ್ಕೊಂಡ್ಬಂದಿದ್ರಿ. ಆ ಗಂಡು ತುಂಬ ಇಷ್ಟ ಆಗಿ ನಮ್ಗೆ ಇದು ಎರಡಕ್ಕೂ ಪೇರ್ ಮಾಡಲೇಬೇಕಂತ ಹೇಳ್ಬಿಟ್ಟು ಪೇರ್ ಮಾಡಿದ್ದೀನಿ. ಪಟ್ಟಾಗುಲ್ ಔಟ್ಕಮ್ ನೀವೇ ನೋಡ್ಕೊಬೋದು. ಎರಡು ಮಕ್ಷದಲ್ಲೇ ಬಂದಿದೆ, ಸರಿನಾ. ಇದ್ರದ್ದು ಬಂದ್ಬಿಟ್ಟು ನಾನು ಲಾಸ್ಟ್ ಟೈಮ್ ಇದ್ರ ಹತ್ರನೇ, ಇವಾಗ ಇದರಲ್ಲಿ 2 ಮರಿ ಇದೆ, ದೊಡ್ಡ ಮರಿ ಚಿಕ್ಕ ಮರಿ. ಇದರಲ್ಲಿ ನಾನು ಎಲ್ಲದರಲ್ಲೂ ಹೇಳಿದ್ದೀನಿ, ಲಾಸ್ಟ್ ಬ್ಯಾಚಲ್ಲಿ ಯಾವ ಮರಿ ಒಂದು ಒಳ್ಳೆ ಟೈಮಿಂಗ್ ಮಾಡುತ್ತೋ ಹೇಳಿ ಅಂತ ಕಮೆಂಟ್ ಮಾಡಿ. ಅವ್ರಿಗೆ ನಾನು ಸರಿ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಅವ್ರದ್ದು ಬಂದುಬಿಟ್ಟು ಒಂದು ಕ್ಯಾಟಗಿರಿ. ಇವಾಗ ನಿಮ್ಗೆ ಇನ್ನೊಂದು ಕ್ಯಾಟಗಿರಿ ಅಂತಂದರೆ, ಇವಾಗ ಈ ಮರಿಗಳು ಮತ್ತು ಆ ಮರಿಗಳು ಇನ್ನೊಂದು ತೋರಿಸ್ತೀನಿ. ಕಮೆಂಟ್ ಮಾಡಬೇಕು ನೀವೇನಂತಂದರೆ, ಪಟ್ಟಾಗ್ಲಲ್ಲಿ ಯಾವ್ದು ಫಸ್ಟ್ ಮರಿ ಆಗುತ್ತಾ ಸೆಕೆಂಡ್ ಮರಿ ಆಗುತ್ತಾ, ಯಾವ ಬ್ಯಾಚಲ್ಲಿ, ಅಂದರೆ ಒಂದೇ ಮರಿ ಕಮೆಂಟ್ ಮಾಡಬೇಕು. ನಿಮ್ಮ ಅಕೌಂಟ್ನ ಒಂದೇ ಮೆಸೇಜ್ ಮಾಡಬೇಕು, ಸರಿನಾ. ಏನಂತಂದರೆ ಯಾವ ಪಟ್ಟ ಆಗುತ್ತೆ. ಸೊ ನನ್ನ ಸರಿ ಒಂದು ಚಿಕ್ಕ ಗಿಫ್ಟ್ ಇರುತ್ತೆ ನಿಮಗೆ, ಸರಿನಾ. ಇದೊಂದು ಮರಿಗುಲ್ ಅಪ್ಡೇಟ್, ಒಂದು ಜೋಡಿದು. ಮತ್ತೆ ತಾಮ್ರಲ್ ತ್ರೇವಾಲ್ಗಳಲ್ಲಿ ಪಿಲಾಂಕಾಗುಲ್ ಬರ್ತೈತೆ, ಸರಿನಾ. ತಾಮ್ರಲ್ ತ್ರೇವಾಲ್ಗಳಲ್ಲಿ ಪಿಲಾಂಕಾಗುಲ್ ಬಂದೈತೆ. ಸೊ ಇದ್ರದ್ದು ಅಷ್ಟೇ ಫಸ್ಟ್ ಮರಿ ಸೆಕೆಂಡ್ ಮರಿ. ತಾಮ್ರಲ್ ತ್ರೇವಾಲ್ಗಳಲ್ಲಿ ಪಿಲಾಂಕಾಗುಲ್ ಬರ್ತೈತೆ. ಇದ್ರದ್ದು ಅಪ್ಪ ಅಮ್ಮನೂ ತೋರಿಸ್ತೀನಿ ನಿಮಗೆ. ತಾಮ್ರಲ್ ಗಂಡು ಈ ತಾಮ್ರಲ್ ಗಂಡಿಗೆ ಈ ಡೂಮಾ ಪಿಲಾಂಕ ಹಾಕಿದ್ರಿ, ಡೂಮಾ ತ್ರೇವಾಲ್ ಪಿಲಾಂಕ, ಸರಿನಾ. ಇದಕ್ಕೆ ಔಟ್ಕಮ್ಮು ತಾಮ್ರಲ್ ತ್ರೇವಾಲ್ ಪಿಲಾಂಕಗಳಲ್ಲಿ ಬಂದಿದೆ, ಸರಿನಾ. ಕಲರ್ ಸ್ವಲ್ಪ ಡಲ್ ಆಗೋಯ್ತು. ಡೂಮಾನ ಸ್ವಲ್ಪ ಡಾರ್ಕ್ ಆಗಿದ್ರೆ ಚೆನ್ನಾಗಿರ್ತೈತೆ ಅಂತ ಹೇಳ್ಬಿಟ್ಟು ಒಪಿನಿಯನ್ ಆಗಿತ್ತು. ಆದರೆ ಪರವಾಗಿಲ್ಲ, ನೋಡೋಣ. ಮರಿಗಳು ಹೆಂಗಿದ್ರು ಆಡಲೇಬೇಕು. ಡೂಮಾ ಫೀಮೇಲಲ್ಲೂ ರಿಸಲ್ಟ್ ಇದೆ, ಗಂಡಲ್ಲಿ ಹೇಳೋದೇ ಬೇಡ, ರಿಸಲ್ಟ್ ಇದೆ ಅದರಲ್ಲಿ ಕೂಡ. ಇದರಲ್ಲಿ ರಿಸಲ್ಟ್ 2 ಮರಿ, ಸರಿನಾ. ಮರಿ 1 ಮರಿ 2. ನಿಮ್ಗೆ ಹೆಸರಲ್ಲಿ ಯಾವುದು? ಇದೆರಡೇ ಅಂತಲ್ಲ, ತೋರಿಸ್ತೀನಿ ನಿಮಗೆ. ಇಲ್ಲಿ ಏನಂತ ಹೇಳಿದ್ರೆ, ಇಲ್ಲೊಂದು ಜೋಡಿ ಹಾಕಿದಿರಿ. ಇದ್ರ ಮರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಿ. ಇದ್ರದ್ದು ಮರಿ ಬಂದಮೇಲೆ ನೋಡಬೇಕು. ಮತ್ತು ಈ ಗುಲ್ದಾರ್ ಏನಿದೆ, ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ ನಮ್ಮ ಬ್ರದರ್ ಒಬ್ಬರು ನಮಗೆ ಗಿಫ್ಟ್ ಮಾಡಿದರು. ಆ ವಿಡಿಯೋ ಕೂಡ ಹಾಕಿದ್ದೀನಿ, ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ನೋಡಿ, ಸರಿನಾ. ಇದ್ರದ್ದು ಕಣ್ಣೆಲ್ಲ ನೀವೇ ನೋಡ್ಕೊಳ್ಳಿ. ಇದನ್ನು ಗಿಫ್ಟ್ ಮಾಡಿದ್ರು. ಅವಾಗ ಕೊಟ್ಟೋಗಿ ಬೇರೆ ಹತ್ರ ಆಯಿತು, ಇವಾಗ ಫುಲ್ ಟೋಟ್ಲಿ ಚೇಂಜ್ ಆಗೋಗಿದೆ ಇದು ಗಂಡು. ಆ್ಯಕ್ಚುಲಿ ಅವ್ರಿಗೆ ಏನಂತಂದರೆ, ನಾವು ಯಾರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ, ಆದರೆ ಅವ್ರು ತುಂಬ ನಮ್ಮನ್ನು ಇದು ಮಾಡಿದ್ರು. ಅದೇ ನೀವು ಎತ್ಕೊಳ್ಳೇಬೇಕು, ನನ್ನ ಸೈಡಿಂದ ನನ್ನ ಖುಷಿಗೆ ಎತ್ಕೊಬೇಕಂತಿದ್ರು. ಅವ್ರ ಖುಷಿಗೋಸ್ಕರ ಆ ಅಕ್ಕಿ ಸಾಯೋ ಗಂಟೆ ನಮ್ಮ ಮನೆಯದೆಲ್ಲ ಇರುತ್ತೆ, ಸರಿನಾ. ಇದು ಆ್ಯಕ್ಚುಲಿ ಕೆಳಗಡೆ ಇತ್ತು, ಇವಾಗ ತಿರ್ಗಾ ಇದನ್ನು ಜೋಡಿ ಹಾಕ್ಬೇಕಂತ ಹೇಳ್ಬಿಟ್ಟು ಎತ್ಕೊಂಡ್ಬಂದಿದ್ವಿ. ಇದಕ್ಕೆ ಬಂದುಬಿಟ್ಟು ಈ ನಮ್ಮದು ಏನು ನಿಮಗೆಲ್ಲ ಗೊತ್ತಿರೋದು, ಇದಕ್ಕೆ ಒಂದೇ ಕಾಲಿರೋದು, ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ಆ ಗುಲ್ದಾರ್ ಅಲ್ಲೇ ಗುಲ್ದಾರ್ ಇದಕ್ಕೆ ಅದನ್ನ ಹಾಕಿ ಮ್ಯಾಚ್ ಮಾಡಿದಿರಿ. ಇನ್ನೂ ಮರಿ ಇಳಿಸಿಲ್ಲ. ಇದು 6 ತಿಂಗಳಿಗೆ ಒಂದೇಗಿಂತ ಮೊಟ್ಟೆ ಇಕ್ಕೋದೇ ಇದು. ನನ್ನ ವೀಡಿಯೋಗಳಲ್ಲಿ ಕಣ್ಣು ತೋರಿಸಿದ್ರೆ ಇದೆ ಫಸ್ಟ್ ಟೈಮ್ ಅನ್ಕೊತೀನಿ.
ಸರಿನಾ. ಇದು ಬಂದ್ಬಿಟ್ಟು ಅಲ್ಲೇ ಗುಲ್ಡರು. ಮತ್ತೆ ಇದು ಮೊಟ್ಟೆಗೆ ಬಂದಿದೆ ಗುಲ್ಡರ್ ಈ ಜೋಡಿ. ಇದೊಂದು ರೇಗ್ದಾರ್ದು ಮರಿ. ಇದು ಲೈಟಾಗಿ ಇದಾಗೋಯ್ತು, ಶೀಕಲ್ ಆಗೋಯ್ತು. ಇದು ಹೆಂಗಿದ್ರು ಶೀಕಲ್ ಬಂದಿಲ್ಲ ಅಂತ ಹೇಳಿದ್ರು ಕೂಡ ಸಿಸರ್ ಮಾಡ್ಕೊತಾ ಇದ್ರಿ. ಅಮ್ಮ ಕಣ್ಣಲ್ಲಿ ಬಂತಿದ್ದನ್ನ ಸೇಮ್ ಅಮ್ಮ ಹತ್ರ ಬರ್ತಾ ಇತ್ತು. ಇದು ಹೆಂಗಿದ್ರು ಸಿಸರ್ ಮಾಡ್ಕೊಬೇಕು ಅನ್ಕೊಂಡಿದ್ದೆ. ಶೀಕಲಾಗಿ ಬಂದು ಪರವಾಗಿಲ್ಲ, ಹೆಂಗಿದ್ರು ಸಿಸರಲ್ಲೇ ಇರುತ್ತಾನೆ. ಶೀಕಲ್ ಆದರೆ ಒಂದು ದಸ್ತ ಆದಮೇಲೆ ಹೆಂಗಿದ್ರು ಅಕ್ಕಿನ ಒಳ್ಳೆ ಸೈಜ್ಗೆ ಮಾಡಿಸ್ಕೊಂಡು ಇದ್ರದ್ದು ಅಪ್ಡೇಟ್ ಮಾಡಿ. ಇದ್ರದ್ದು ಲಾಸ್ಟ್ ಬಟನ್ ಶೀಕಲಾಗಿ ಬಂದಿತ್ತು, ಅದನ್ನು ಸಿಸರ್ ಹೊಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಇಟ್ಕೊಂಡಿದ್ದೀನಿ, ಯಾಕಂದರೆ ನನ್ನ ಹತ್ರ ಲೈನ್ಗಳು ಚೆನ್ನಾಗಿ ಬಂದೈತೆ, ಚೆನ್ನಾಗಿ ಒಳ್ಳೆ ರಿಸಲ್ಟ್ಗಳೈತೆ. ಅದು ತೋರಿಸ್ಬೇಕು. ಪಟಾಗಳು ಮೇನ್ ಪಟಾಗಳು ತೋರಿಸ್ತೀನಿ ನಿಮಗೆ. ಸೊ ಇದು ಬಂದುಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಕಷ್ಟಪಟ್ಟು. ಒಂದು ತಿಂಗಳು ಕರೆಕ್ಟಾಗಿ 4 ಗಂಟೆಗೆ ಎದ್ದೇಳ್ಬಿಟ್ಟು ಬಂದುಬಿಟ್ಟು ಪಟಾಗಳು ತಿನ್ನಿಸ್ತಾ ಇದ್ದೆ. 4 ಗಂಟೆ ಏನಕ್ಕೆ 4 ಗಂಟೆ ಅಂತ ಕೇಳ್ಬೋದು ನೀವು. ಕಾಲೇಜ್ ಇದೆ, ಕಾಲೇಜ್ ಆದಮೇಲೆ ಸ್ವಲ್ಪ ಕಾಲೇಜ್ಗೆ ಹೋಗೋಕ್ಕೆ ಮುಂಚೆ ಫಸ್ಟ್ ಇಲ್ಲಿ ಬಂದುಬಿಟ್ಟು ಇದು ಮಾಡಿಕೊಂಡೆ. ನನ್ನ ಸ್ಪೋರ್ಟ್ಸ್ ಬೇರೆ ಐತೆ, ಅದಕ್ಕಂತ ತಿರ್ಗಾ ನಾನು ಪ್ರಾಕ್ಟೀಸ್ಗೆ ಹೋಗಿ ತಿರ್ಗಾ ಇದಕ್ಕೆ ಟೈಮ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮರಿಗಳೆಲ್ಲ ಶೀಕಲಾಗಿ ಹೋಗುತ್ತೆ. ಲಾಸ್ಟ್ ಟೈಮಲ್ಲಿ ತಪ್ಪು ಮಾಡಿಬಿಟ್ಟು ಈಗ ತಪ್ಪು ಮಾಡಬಾರ್ದು ಅಂತ ಹೇಳ್ಬಿಟ್ಟು 2 ಮರಿ ಮಾಡಿಸಿದೆ. 2 ಮರಿನೂ ಕಾಪಾಡ್ಕೊಂಡಿದ್ದೀನಿ. ಅದರಲ್ಲಿ ಬರೀ ಒಂದೇ ಫಾಲ್ಟ್ ಆಗಿರೋದು ಇದ್ರದ್ದು ಸೆಕೆಂಡ್ ಬಟ್ಟ ಏನು ತೋರಿಸಿದಾಗ ಅದು ಒಂದು ಶೀಕಲಾಗೋಯ್ತು. ಇದೆಲ್ಲ ಚೆನ್ನಾಗಿ ಬಂದು ಅದ್ರ ಮರಿಗಳು ನೋಡ್ಕೊಂಡೆ ಚೆನ್ನಾಗಿ ಬಂದಿದೆ. ಅದನ್ನು ಕೂಡ ನಾಳೆಯಿಂದ ತಿರ್ಗಾ ಅದೇ ರೊಟೀನ್ ಫಾಲೋ ಮಾಡಬೇಕಾಗುತ್ತೆ. 4 ಗಂಟೆ 4:15 ತಿರ್ಗಾ ನಾನು ಸ್ಟಾರ್ಟ್ ಮಾಡಬೇಕು ತಿರ್ಗಾ ಅದಕ್ಕೆ ಕೂಡ. ಸೊ ನೀವು ಇವಾಗ ಒಂದೊಂದಾಗಿ ತೋರಿಸ್ತೀನಿ ಬನ್ನಿ. ಇದು ಸುರ್ಮಿದು ಪಟ ಸರಿನಾ. ಇದು ಏನ್ದ್ರಲ್ಲಿ ಬಂದಿದೆ ಅಂತ ಕಮೆಂಟ್ ಮಾಡಿ ನೋಡೋಣ ಸರಿನಾ. ಈ ಸುರ್ಮಿ ಪಟ ಇದು ದೊಡ್ಡ ಪಟ ಇದು ಸರಿನಾ. ರಿಂಗ್ ನಂಬರ್ 24. ಸೊ ನೋಡ್ಕೊಳ್ಳಿ, ಇದೊಂದು ಪಟ ಬಂದೈತೆ. ನೀವು ಕಮೆಂಟ್ ಮಾಡಿ ಸರಿನಾ, ಯಾವ ಪಟ ಒಳ್ಳೆ ಟೈಮಿಂಗ್ ಮಾಡುತ್ತೆ ಅಂತ. ಕರೆಕ್ಟಾಗಿ ಒಂದೇ ಕಮೆಂಟ್ ಇರಬೇಕು. ತುಂಬ ಕಮೆಂಟ್ ಇದ್ದರೆ ನಾನು ತಿರ್ಗಾ ಅದನ್ನು ವ್ಯಾಲಿಡ್ ಮಾಡ್ಕೊಳಲಾಗೆ ಸರಿನಾ. ಏನಕ್ಕೆ ಅಂತ ಹೇಳಿದ್ರೆ ಒಂದೇ ಒಂದು ಕಮೆಂಟ್ ಹಾಕಿ ನಿಮಗೆ ನಾನು ಇದು ಮಾಡ್ಕೊಟ್ಬಿಡ್ತೀನಿ ಸರಿನಾ. ಇದು ಸೆಕೆಂಡ್ ಪಟ, ಸುರ್ಮಿ ಜೋಡಿ ಸೆಕೆಂಡ್ ಪಟ. ಇದು ಅಷ್ಟೇ, ಇದ್ರದ್ದು ಕಮೆಂಟ್ ಮಾಡಿ ಇದು ಏನಂತ ಸರಿನಾ. ಇದು ಒಳ್ಳೆ ಇದರಲ್ಲಿ ಬಂದಿದೆ. ಇದರಲ್ಲಿ ಎರಡೂ ಆರಿಸೋ ಡೌಟು, ಆದ್ರೂ ನೀವು ಹೇಳಿ ಸರಿನಾ. ಒಂದು ಬಾಜಿ ತಿರ್ಕೊಂಡು ಗಂಟ ಅಟ್ಲೀಸ್ಟ್ ಆರಿಸಿ ನೋಡೋಣ. ಯಾಕಂದರೆ ಇದರಲ್ಲಿ ಆರ್ತೈತೆ, ಒಳ್ಳೆ ಟೈಮಿಂಗ್ ಬಂದುಬಿಟ್ಟು ಮೋಡದಲ್ಲಿ ಮುಚ್ಕೊಂಡ್ಬಿಡೋದು, ಆಮೇಲೆ ಒಂದು 4-5 ಅವರ್ ಆಗಿಬಿಟ್ಟು ಬಂದಾಗ ಹೋಗೋದು ಆ ಥರ ಆಗ್ತೈತೆ. ಸೊ ಈಗಿತ ಹೆಂಗಾದರೂ ಸ್ವಲ್ಪ ಒಂದು 4-5 ಕಲ್ಲಿ ಬುದ್ಧಿ ಬಂದ ಮೇಲೆ ಬಿಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಿ. ಅದಕ್ಕೆ 2 ಪಟ ಮಾಡಿಸಿದ್ದೀನಿ ಇದರಲ್ಲಿ ಕೂಡ. ಸೊ ಗೈಸ್ ನೆಕ್ಸ್ಟ್ ಬರೋದಾದರೆ ಡೂಮಾ. ಈ ಪಟ್ಟ ಬಂದ್ಬಿಟ್ಟು ನನಗೆ ತುಂಬ ಸೆಂಟಿಮೆಂಟ್ ಆಗೋಯ್ತು. ಯಾಕಂತ ಹೇಳಿದ್ರೆ ಸೆಂಟಿಮೆಂಟು ಇದೇ ಸೇಮ್ ಡಿಟ್ಟೋ ಸೇಮ್ ಗಂಡು. ಆಮೇಲೆ ಇದಕ್ಕೆ ಬಂದುಬಿಟ್ಟು ಹೆಣ್ಣು ರೇಗ್ದಾರು ಅದೇ ಅಮ್ಮ ಸರಿನಾ. ಈ ಪಟ್ಟ ಬಂದುಬಿಟ್ಟು ಇದೇ ಥರ ಬಂದಿರೋ ಪಟ್ಟ ಮನೆಯಲ್ಲಿ 7 ಅವರ್ ಆಯಿತು. ಒಳ್ಳೆ ಬಾಜಿ ಕೆಳಗಡೆ ಇದ್ರೆ ಮೇಲೆ ಸೌಂಡ್ ಬಾಜಿ ಹೊಡೆದ್ರೆ ಕೆಳಗಡೆ ಸೌಂಡ್ ಕೇಳಿಸ್ತಾ ಇತ್ತು. ಕೆಳಗಡೆ ನಾವಿರೋದು ಬಂದುಬಿಟ್ಟು 5th ಫ್ಲೋರಲ್ಲಿ. ಕೆಳಗಡೆ ಅಂದರೆ ದೇವಸ್ಥಾನ ಹತ್ರ ನಿಂತ್ಕೊಂಡು ನೋಡಿದ್ರೆ ಮೇಲೆ ಸೌಂಡು ಹೊಡೆದ್ರೆ ಕರೆಕ್ಟಾಗಿ ಟಪ ಅಂತ ಕೆಳಗಡೆ ಗಂಟೆ ಕೇಳಿಸೋದು. 4-5 ಕಲಿದಲ್ಲಿ ಅದನ್ನು ಸ್ವಲ್ಪ ಕತ್ಕಾಯಿಲೆ ಬಂದುಬಿಟ್ಟು ಅವಾಗ ಏನೂ ಗೊತ್ತಿದ್ದಿಲ್ಲ, ಯಾರು ಹೇಳೋರು ಇದ್ದಿಲ್ಲ. ಅದು ಕತ್ಕಾಯಿಲೆ ಬಂದು ಸತ್ತೋಯ್ತು ಅಕ್ಕಿಗಳು. ಇಷ್ಟು ಒಂದು ಬ್ಯಾಚ್ ಫುಲ್ಲು ವಾಶ್ ಔಟ್ ಆಗೋಯ್ತು. ನಂದು ತುಂಬ ಬೇಜಾರಾಯಿತು. ಸೊ ಸೇಮ್ ಅದೇ ಥರ ಬಂದಿದೆ ಅಕ್ಕಿ. ನನಗೆ ಹೆಸರಲ್ಲಿ ಅಕ್ಕಿನ ಆರಿಸಲೇಬೇಕು ಅನ್ನೋ ಇದಕ್ಕೆ. ಯಾಕಂದರೆ ಇದ್ರದ್ದು ಜೋಡಿ ಪಟ ಬಂದುಬಿಟ್ಟು ಶೀಕಲ್ ಆಗೋಗಿದೆ ಅದು ಇದ್ರದ್ದು. ಸೊ ಇದು ಸೇಮ್ ಡಿಟ್ಟೋ, ಏನೂ ಇದಿಲ್ಲ, ಚೇಂಜಸ್ಸೇ ಇಲ್ಲ, ಸೇಮ್ ಅದೇ ಥರ ಬಂದಿದೆ. ಇದನ್ನು ಕಾಪಾಡ್ಕೊಂಡಿದ್ದೀನಿ. ಒಂದು ಒಳ್ಳೆ ಸೈಜಲ್ಲಿ ಕೂಡ ಇಳಿಸ್ಕೊಂಡಿದ್ದೀನಿ. ನೋಡಿ ಇನ್ನೂ ರೆಕ್ಕೆಗಳು ಬರ್ತಾಯಿದೆ. ಪಟಾಗಳು ನೋಡಿ ಎಷ್ಟು ಯಾವ ಸೈಜಲ್ಲಿ ಐತಂತ ನೋಡ್ಕೊಂಡ್ರಲ್ಲ. ಪಟಾಗಳು ಹಿಂಗೆ ಇಳಿಸ್ಕೊಂಡ್ರೆ ನಿಮ್ಗೆ ತೊಂದರೆ ಇಲ್ದ್ರೆ ಮರಿ ಆರ್ತಾ ಒಳ್ಳೆ ಸೈಜ್ ಬಂದುಬಿಡುತ್ತೆ. ಮರಿಗಳನ್ನ ಹಿಂಗೆ ಇಳಿಸ್ಕೊಬೇಕು ಸರಿನಾ. ಆಮೇಲೆ ಅದನ್ನು ನಾನು ಸುಮ್ಮನೆ ಮರಿಗಳೆಲ್ಲ ನೋಡಿದ್ರಲ್ಲ, ಇದು ನಿಲ್ಸೋಕೆ ಕೂಡ ನಾನು ಡೈಲಿ 4 ಗಂಟೆ ಆ ಥರ ಬಂದು ಮಾಡಿಸಿ ತಿನ್ನಿಸಿ ಹಿಂಗೆ ಮಾಡಿರೋದು ಅಕ್ಕಿನ. ಇವಾಗ ಏನಕ್ಕೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಗೈಸ್, ನಾನು ನಿನ್ನೆ ವಿಡಿಯೋ ಆಗಿದ್ದರೆ ಬ್ರದರ್ ನಿಮ್ಮದು ಪಟ್ಟಾಗಲ್ದು ಗ್ರೋತ್ ಅಪ್ಡೇಟ್ ಕೊಡಿ ಅಂತ ಹೇಳಿದರು. ಸೊ ಅದಕ್ಕೆ ನಾನು ಏನೇ ಇರಲಿ ಓಪನಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಶೀಕಲ್ ಆಯ್ತಾ ಅಂತ ಹೇಳ್ತಾ ಇರ್ತೀನಿ. ಏನೇ ಆಗಲಿ ಓಪನಾಗಿ ಅಥವಾ ಏನೇ ಇರಲಿ ಓಪನಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸರಿ. ನಾನು ನೆಕ್ಸ್ಟ್ ಗೇರಾದಲ್ಲಿ ಬಂದಿದೆ ಸರಿನಾ. ಇವ್ರದ್ದು ಅಪ್ಪ ಬಂದುಬಿಟ್ಟು ಕತಂಗು, ಅಮ್ಮ ಬಂದುಬಿಟ್ಟು ಗೆರ್ವಾ, ಅಲ್ಲೇ ಗೆರ್ವಾ.
ಸೊ ಅದಕ್ಕೆ ಈ ಗೆರುವ ಬಂದಿದೆ. ಇದನ್ನ ಕೂಡ ಆರಿಸ್ಬಿಡೋಣ ಸರಿನಾ. ಅಮ್ಮಗೆ ತುಂಬ ವಯಸ್ಸಾಗಿದೆ, ಅದ್ರದ್ದು ಅಮ್ಮ ಬಂದುಬಿಟ್ಟು ತುಂಬ ವಯಸ್ಸಿದೆ, ಅದ್ರದ್ದು ಐಡಿಯಾ ಇಲ್ಲ ಕರೆಕ್ಟಾಗಿ ಎಷ್ಟಂತ. ಸೊ ಇದರಲ್ಲಿ ವಯಸ್ಸಾಗಿದೆ. ಇದು ಅಷ್ಟೇ, ಇದನ್ನು ಕೂಡ ಆರಿಸೋಣ ಟೈಮಿಂಗ್ ಏನಾದ್ರು ನೋಡ್ಬಿಡೋಣ. ಇದರಲ್ಲಿ ಕೂಡ ಫುಲ್ ಒಂದು ಬ್ಲ್ಯಾಕ್ ಡಾಟ್ ಕೂಡ ಬರಲ್ಲ ಇದರಲ್ಲಿ, ಎಲ್ಲ ಫುಲ್ ಚಾಕ್ಲೇಟ್ ಇದು. ಮತ್ತು ಡೂಮಾ ಪಿಲಾಂಕಾಗೆ ಒಂದು ಜೋಡಿ ಹಾಕಿದ್ರು ಗೊತ್ತಾ. ಅದರಲ್ಲಿ ಬಂದುಬಿಟ್ಟು ಇದೆಲ್ಲ ಶೀಕರ್ ಏನೂ ಆಗಿಲ್ಲ, ರೆಕ್ಕೆಗಳೆಲ್ಲ ಕರೆಕ್ಟಾಗಿ ಬರ್ತೈತೆ. ಒಂದು ಪಟ ಬಂದುಬಿಟ್ಟು ವೈಟ್ ಐಸಲ್ಲಿ ಬರ್ತೈತೆ ಸರಿನಾ. ರಿಂಗ್ ನಂಬರ್ 16. ಇನ್ನೊಂದು ಪಟ ಬಂದುಬಿಟ್ಟು ಪಿಲಾಂಕಾದಲ್ಲಿ ಬರ್ತೈತೆ, ಡೂಮಾ ಪಿಲಾಂಕಾದಲ್ಲಿ ಬರ್ತೈತೆ. ಇದನ್ನು ಸಿಸರ್ ಹೊಡ್ಕೊಳ್ಳೋಣ ಅಂದ್ಕೊಂಡಿದ್ದೀರಿ. ಮೇಲೆ ಮಕ್ಷಿಗಳು ಆಡ್ತೈತೆ, ಬರೋ ಸೀಸನ್ಗೆ ಸಿಸರ್ ಮಾಡ್ಕೊಬೇಕು ಅದನ್ನು. ಅದು ರೆಡಿ ಆಗೋ ಇದು 100%. ಈಗಿಂದ ಬಿಟ್ಬಿಡೋಣ ಅಂದ್ಕೊಂಡಿದ್ರಿ. ಇದಕ್ಕೆ ಒಂದು 4-5 ಅವರ್ ಆದರೂ ಬಿಟ್ಬಿಡೋಣ ಅಂದ್ಕೊಂಡಿದ್ರಿ. ಪರವಾಗಿಲ್ಲ, ಅದು ಬಂದುಬಿಟ್ಟು ಒಳ್ಳೆ ಫಾರ್ಮಿಗೆ ಬಂದಿದೆ. ಆಮೇಲೆ ಸೆಂಟ್ರಲ್ಲಿ ಕೋಲ್ಡ್ ಆಗಿ ತಿರ್ಗಾ ಸಾಯೋ ಸ್ಟೇಜ್ಗೆ ಹೋಗಿ ತಿರ್ಗಾ ರೆಡಿಯಾಗಿ ತಿರ್ಗಾ ಸಾಯೋ ಸ್ಟೇಜ್ಗೆ ಹೋಗ್ಬಿಟ್ಟು ತಿರ್ಗಾ ಕೋಲ್ಡ್ ಆಗಿ ಆ ಥರ ತುಂಬ ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ಏಟ್ ಬಿದ್ದು ಇವಾಗ ರೆಡಿ ಆಗಿದೆ. ಅದನ್ನು ಕೂಡ ಇವತ್ತು ಲಾಸ್ಟು ಸಿಸರ್ ಮಾಡಾಕ್ತೀನಿ, ಡೂಮಾನ ಸಿಸರ್ ಮಾಡಾಕ್ತೀನಿ. ಈ ನೆಕ್ಸ್ಟ್ ಈ ಬ್ಯಾಚನ್ನು ರೆಡಿ ಮಾಡ್ಕೊತೀನಿ ಫ್ರೀವಾಗಿ. ಎಲ್ಲ ಅಪ್ಡೇಟ್ ಡೈಲಿ ಇದ್ರ ಮೇಲೆ ಕೊಡ್ತಾನೆ ಇರ್ತೀನಿ. ಯಾಕಂತ ಹೇಳಿದ್ರೆ ನಾನು ಬಂದುಬಿಟ್ಟು ಏನು ಗೊತ್ತಾ, ನಮಗಂತ ಸಪೋರ್ಟ್ ಯಾರೂ ಇಲ್ಲ. ಇವಾಗ ನೀವು ಇಂಟರ್ವ್ಯೂ ಮಾಡಿಕೊಡಿ ಅಂತ ಹೇಳಿದ್ರೆ ಕೂಡ ನಾನು ಹೋಗ್ಬಿಟ್ಟು ಅಷ್ಟು ಲಿಂಕ್ ಯಾರೂ ಇಲ್ಲ ಸರಿ ನನಗೆ. ನಾನು ಇರೋದ್ರಲ್ಲಿ ನಾನು ಮಾಡ್ಕೊತಾ ಬರ್ತಾಯಿದ್ದೀನಿ. ಇಂಟರ್ವ್ಯೂಗಂತ ನನ್ನ ಕೈಲಿ ಗೊತ್ತಿರೋರನ್ನ ಅಂದರೆ ಬೇಕಂದರೆ ನಾನು ಮಾತಾಡ್ಬಿಟ್ಟು ಇದು ಮಾಡಿದ್ದೀನಿ. ಇನ್ನೊಂದು ಏನಂತಂದರೆ ನಾನು ಇಂಟರ್ವ್ಯೂ ಕೇಳಿದ್ರೆ ನಂದೇನು ಅಂದರೆ ನಾನು ಯಾರಂತ ಸುಮಾರು ಜನಕ್ಕೆ ಬರೀ ಏನೂ ಗೊತ್ತಿರೋದು ದೊಡ್ಡವ್ರಿಗೆ ಏನೋ ಅವ್ನು ಚಿಕ್ಕ ಹುಡುಗ ಬಿಡು ಅಂದ್ಕೊಂಡ್ಬಿಟ್ಟು ಅವ್ರದ್ದು ಇರುತ್ತಲ್ವ, ಚಿಕ್ಕ ಹುಡುಗ ಅವ್ನಿಗೇನು ಗೊತ್ತು, ಏನು ಕೇಳ್ತಾನೆ ಅಂದ್ಕೊಂಡ್ಬಿಡ್ತಾರೆ. ನನಗೆ ಗೊತ್ತಿರೋದು ನಿಮಗೆ ನಾಲೆಜ್ ಅಂದರೆ ಅವರು ದೊಡ್ಡವ್ರು ಇರ್ತಾರೆ, ಅವ್ರು ಎಕ್ಸ್ಪೀರಿಯನ್ಸ್ ಆಗಿರ್ತಾರೆ, ಅವ್ರ ಸರಿಯಿಂದ ಸ್ವಲ್ಪ ನಾಲೆಜ್ ಶೇರ್ ಮಾಡ್ಕೊಂಡ್ರೆ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಅಂದ್ಕೊಂಡೆ. ಸೊ ನಾನು ಡೇಟಾಗಿ ಯಾರನ್ನೂ ಅಪ್ರೋಚ್ ಆಗೋಕ್ಕಾಗಲ್ಲ, ಪ್ಲಸ್ಸು ಡೇಟಾ ಕೇಳಿದ್ರೆ ಕೂಡ ಅವ್ರು ನಾನು ಏನು ಇದು ಕೂಡ ಮಾಡ್ಕೊಳಲ್ಲ. ಸೊ ಅದಕ್ಕೆ ನಾನು ಕೇಳ್ತಾನೂ ಇಲ್ಲ, ಮತ್ತು ಅದು ಏನೇನೋ ಆಗ್ತಿದೆ. ಆದರೂ ಕೂಡ ನಾನು ಟ್ರೈ ಮಾಡ್ತೀನಿ ನನ್ನ ಸೈಡಲ್ಲಿ ಆದಷ್ಟು. ಯಾಕಂದರೆ ನಾನು ಕಂಟೆಂಟ್ ನಿಮಗೋಸ್ಕರ ಮಾಡ್ತಾ ಇರೋದು, ಬೇರೆ ಏನಕ್ಕೋಸ್ಕರ ಮಾಡ್ತಾ ಇಲ್ಲ. ನೀವು ಅನ್ಕೊಬೋದು ಯೂಟ್ಯೂಬಲ್ಲಿ ಕಾಸು ಬಂದುಬಿಡುತ್ತೆ, ಅದು ಬಂದುಬಿಡುತ್ತೆ ಅಂತ. ನೀವು ನಂಬ್ತಿರೋ ಬಿಟ್ಟು 4 ವರ್ಷ ಕಷ್ಟಪಟ್ಟಿದ್ದೀನಿ, ಗ್ರೋತ್ ಆಯಿತು, ಚಾನಲ್ ಹಂಗೆ ಕೆಳಗಡೆ ಬಿದ್ದೋಯ್ತು. ಏನಿಲ್ಲಿ ಕಂಟೆಂಟು ಒಳ್ಳೆ ಕಂಟೆಂಟ್ ಇದ್ದರೆ ಮಾತ್ರ ಆಗ್ತೀನಿ ಅಂದ್ಕೊಂಡು ಇದು ಮಾಡಿದೆ. ಮತ್ತು ನಾವು ಎಷ್ಟೇ ಕಷ್ಟಪಟ್ರು ಪೆಟ್ಸ್ ಕಮ್ಯುನಿಟಿಗೆ ತುಂಬ ಕಮ್ಮಿ, ಏನೇ ಇರಲಿ ಪೆಟ್ಸ್ ಕಮ್ಯುನಿಟಿಗೆ ಅಂತ ಬಂದುಬಿಟ್ರೆ ಕಾಸು ತುಂಬ ಕಮ್ಮಿ ಸರಿನಾ. ಕಾಸು ಅಂತನಲ್ಲ, ಎಲ್ಲದರಲ್ಲೂ ಅಷ್ಟೇ. ಪೆಟ್ಸ್ ಕಮ್ಯುನಿಟಿ ಅಂತ ಬಂದುಬಿಟ್ರೆ ಇದೆ. ನಾನು ಬಂದ್ಬಿಟ್ಟು ನನ್ನ ಖುಷಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ ಅಷ್ಟೇ, ಬೇರೆ ಏನಕ್ಕೋಸ್ಕರ ಮಾಡ್ತಾ ಇಲ್ಲ. ಇದರಿಂದ ನಿಮಗೆಲ್ಲ ಎಷ್ಟು ಯೂಸ್ಫುಲ್ ಆಗ್ಬೋದೋ ಅಷ್ಟು ನಾಲೆಜ್ ಇಟ್ಕೊಳ್ಳಿ ಸರಿನಾ. ಯಾಕಂದರೆ ಶೋಕಿ ಬೆಳೀತಾನೇ ಐತೆ. ಇದರಲ್ಲಿ ಲಾಸ್ಟ್ ಪಟ ಒಂದು ಬರೋದಾದರೆ ಮಕ್ಷಿ ಪಟ. ಇದರಲ್ಲಿ ಈ ಜೋಡಿ ಇದೆ, ಇದಕ್ಕೆ 2 ಮಕ್ಷಿನ ಹಾಕಿದ್ದೀನಿ. ಇದ್ರದ್ದು ಅಪ್ಪ ಅಮ್ಮ ತೋರಿಸ್ತೀನಿ ನಿಮಗೆ. ಈ ಜೋಡಿದಲ್ಲಿ ಇನ್ನೂ ಮರಿ ಆರಿಸಿಲ್ಲ ನಾವು, ಒಂದಕ್ಕೆ ರಿಸಲ್ಟ್ ನೋಡಿಲ್ಲ. ಈ ಕಿತ ಕೂಡ ಒಂದೇ ಮರಿ ಆಗೋಯ್ತು ಅನ್ಫಾರ್ಚುನೇಟ್ಲಿ. ಸೊ ಇದನ್ನು ಕೂಡ ಇವತ್ತು ಈ ಕಿತ ಆರಿಸಿ ನೋಡೋಣ. ಒಳ್ಳೆ ಮಕ್ಷಿ, ಒಳ್ಳೆ ಬಣ್ಣದಲ್ಲಿ ಬಂದಿದೆ. ಇದು ಕೂಡ ಇದನ್ನು ಕೂಡ ಸಿಕ್ಕಲ್ ಆಗಿಲ್ಲ, ಆಗ್ದಿರ ಬಿಟ್ಕೊಂಡಿಲ್ಲ ಇದನ್ನು ಕೂಡ. ಸೊ ಇದು ಅಪ್ಡೇಟ್ ಆಯಿತು, ಅಲ್ಲಿಗೆ ಹೋಗೋಣ ಬನ್ನಿ. ಸೊ ಈ ಕತ್ತಂಗು ಜೋಡಿ ಹಾಕಿದ್ದೀರಿ. ಇದರಲ್ಲಿ ಮರಿ ರಿಸಲ್ಟ್ ನೋಡೋಣ. ಇದರಲ್ಲಿ ಕೂಡ ಇವಾಗ ಪಟ್ಟಾಗುಲು ಏನು ನೋಡಿದ್ರಾ, ಪಟ್ಟಾಗುಲ್ದ ಅಪ್ಪ ಅಮ್ಮ ಎಲ್ಲ ಸಿಂಗಲ್ ಆಗಿ ಇದು ಮಾಡಿಬಿಟ್ಟಿದ್ದೀರಿ. ಇವಾಗ ಇದು ಬಂದ್ಬಿಟ್ಟು ಹೊಸ ಬ್ಯಾಚ್, ಇದನ್ನೆಲ್ಲ ತಿರ್ಗಿ ಹಾಕಿರೋದು. ಈ ಗಂಡಲ್ಲಿ ಇನ್ನೂ ಒಂದು ಮರಿನೂ ಇಳಿಸಿಲ್ಲ. ಇವಾಗ ಫಸ್ಟ್ ಕಿತ ನೋಡೋಣ ಇದ್ರದ್ದು ಏನಾಗುತ್ತೆ ಅಂತ. ಇದಕ್ಕೆ ಕತ್ಕಾಲೆ ಬಂದಿತ್ತು, ವಿಡಿಯೋದಲ್ಲಿ ನೋಡಿರೋರಿಗೆಲ್ಲ ಗೊತ್ತಾಗಿರುತ್ತೆ. ಕತ್ಕಾಲೆ ಬಂದಿರೋದನ್ನ ಕ್ಲೀನಾಗಿ ರೆಡಿ ಮಾಡಿ ಇಕ್ಕಿದ್ದೀನಿ ಇದನ್ನು ಸರಿನಾ. ನೋಡಿ ಕ್ಲೀನಾಗಿ ರೆಡಿಯಾಗಿದೆ ಅಕ್ಕಿ, ಸ್ವಲ್ಪ ವೈಬ್ರೇಷನ್ ಇಲ್ಲ ಕತ್ತಲ್ಲಿ. ನಾನು ಇಂಗ್ಲೀಷ್ ಮೆಡಿಸಿನಾಗೆ ಕೊಟ್ಟಿರೋದು, ಯಾಕಂದರೆ ಸುರೇಶ್ ಅವ್ರ ಹತ್ರ ಇಸ್ಕೊಂಬಂದಿರೋದು ಕೊಟ್ಟೆ. ಅದಾದಮೇಲೆ ಇಂಗ್ಲೀಷ್ ಮೆಡಿಸಿನ್ ಯೂಸ್ ಮಾಡ್ತೀನಿ ನಾನು ನಿಮ್ಗೆ ನಾನು ಏನು ಪ್ರಿಫರ್ ಮಾಡಲ್ಲ ಗೈಸ್. ನಿಮಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಮಾಡಿ ಸರಿನಾ. ಮತ್ತು ಈ ಜೋಡಿ ಗೊತ್ತಿರೋದೆ ನಿಮಗೆ. ನೆಕ್ಸ್ಟ್ ಇದೊಂದು ಜೋಡಿ,
ಇದೊಂದು ಜೋಡಿ. ಮತ್ತು ನೆಕ್ಸ್ಟ್ ಬ್ಯಾಚ್ ಇಲ್ಲಿ ಬರೋದಾದರೆ ಈ ಫೀಮೇಲ್ ಬಂದ್ಬಿಟ್ಟು ಮಕ್ಷಿ ಅವಾಗಲೇ ತೋರಿಸಿದೆ ನೋಡಿ, ಒಂದು ಕಿತನೂ ಆರಿಸಿಲ್ಲ ಅಂತ. ಅದ್ರದ್ದು ಅಮ್ಮ ಇದು. ಇದೆಲ್ಲ ಸಿಂಗಲಲ್ಲೇ ಇದೆ, ಸರಿನಾ? ಇದೆಲ್ಲ ಸಿಂಗಲಲ್ಲಿದೆ. ನೆಕ್ಸ್ಟ್ ರೇಗ್ದಾರು. ನೆಕ್ಸ್ಟ್ ರೇಗ್ದಾರ್ ಫೀಮೇಲ್ ನಿಮಗೆಲ್ಲ ಗೊತ್ತಿರೋದೆ. ಡೂಮಾ ಏನು ತೋರಿಸಿದೆ ಅವಾಗಲೇ, ಎಲ್ಲವರು ಕೂಡ ಆರಿರೋದು ಇದರಿಂದನೇ ಆರಿರೋದು. ಅದ್ರದ್ದು ಅಮ್ಮ ಇದು. ಗುರ್ಜಿದಲ್ಲಿದೆ ಎಲ್ಲ ಕೀಳು. ನೆಕ್ಸ್ಟ್ ಕಾಲಿಕ್ಕೆ ನೆಕ್ಸ್ಟ್ ಸುರ್ಮಿ. ಇದು ಸುರ್ಮಿ ಅವಾಗಲೇ ಪಟಾಕು ತೋರಿಸಿದೆ, ಅದ್ರದ್ದು ಅಮ್ಮ ಇದು. ನೆಕ್ಸ್ಟ್ ಡೂಮಾ ಪಿಲಾಂಕ. ಆ ಡೂಮಾ ಪಟಾಗುಲ್ದೇನೈತೆ ಅದ್ರದ್ದು ಅಮ್ಮ ಇದು. ಫಸ್ಟ್ ಪಟಾಗುಲ್ ಅದ್ರ ಎರಡದು ಪಟಾಗುಲ್ ಫಸ್ಟ್ ಪಟ ಇದು. ನೆಕ್ಸ್ಟ್ ಒಂದು ಡೂಮಾ ರೇಗ್ದಾರು. ಇದು ತುಂಬ ಒಳ್ಳೆ ಹಣ್ಣಿದು. ಇದು ಗುರ್ಜಿದಲ್ಲ ಐತೆ. ಮತ್ತು ಅದು ಗೇರ್ವ ಪಟ ಏನು ನೋಡಿದ್ರಿ, ಸೇಮ್ ಅಮ್ಮ ಹತ್ರ ಬಂದೈತೆ. ಇದೇ ಇದೆ ಅದ್ರದ್ದು ಅಮ್ಮ. ಸೇಮ್ ಪಟ ಬಂದ್ಬಿಟ್ಟು ಅಮ್ಮ ಹತ್ರನೇ ಬಂದಿದೆ. ಅಪ್ಪ ಬಂದ್ಬಿಟ್ಟು ಗೇರ್ವ ಹೇಳಿದ್ನಲ್ಲ, ಸೊ ಅದೇ ಇದು. ಗೇರ್ವ ಅಂತ ಇದ್ದೀನಿ, ಕತಂಗು. ಇದೇ ಅದರದ್ದು ಅಪ್ಪ ಕತಂಗು. ಅದರದ್ದು ಜೋಡಿ ಗಂಡು. ನೆಕ್ಸ್ಟ್ ಡೂಮಾ ಪಿಲಾಂಕದ ಜೋಡಿ ಇದು. ನೆಕ್ಸ್ಟ್ ರೇಗ್ದಾರು. ಆ ಡೂಮಾದು ಅಪ್ಪ, ಆ ರೇಗ್ದಾರ್ ಫೀಮೇಲ್ ಗಂಡಿದು. ನೆಕ್ಸ್ಟ್ ಸುರ್ಮಿ ಗಂಡು. ಇದಕ್ಕೆ ಬಂದ್ಬಿಟ್ಟು ಅವಾಗಲೇ ಒಂದು ಸುರ್ಮಿ ಫೀಮೇಲ್ ತೋರಿಸ್ತಾರೆ ನೋಡಿ, ಅದ್ರದ್ದು ಗಂಡಿದು. ಈ ಮಕ್ಷಿ ಬಂದ್ಬಿಟ್ಟು ಅದ್ರದ್ದು ಇನ್ನೊಂದು ಮಕ್ಷಿ ಫೀಮೇಲ್ ತೋರಿಸಿದ್ನಲ್ಲ ಫಸ್ಟ್ ಬ್ಯಾಚಲ್ಲಿ, ಅದ್ರದ್ದು ಗಂಡಿದು. ನೆಕ್ಸ್ಟ್ ತಾಮ್ರಲ್ಲು. ಇದಕ್ಕೆ ಒಂದು ಮಕ್ಷಿ ಫೀಮೇಲ್ ನಮ್ಮ ಫ್ರೆಂಡ್ ಹತ್ರ ಕೊಟ್ಟಿಕ್ಕಿದ್ದೀರಿ. ಅದು ಬಂದರೆ ಅದಕ್ಕೆ ಜೋಡಿ ಹಾಕೋಣ ಅಂತ ಹೇಳ್ಬಿಟ್ಟು ವೇಟ್ ಮಾಡಿರೋದು. ಮತ್ತು ಇಲ್ಲಿ ಬರೋದಾದರೆ ಇಲ್ಲಿ ಧೂಮಪಟ, ಪ್ರಭಾಕರ್ ಮನೆಯಲ್ಲಿ ಆಗಿರೋದು ಧೂಮಪಟ. ಈ ತಾಮ್ರಲ್ಲೂ ಆಮೇಲೆ ಲಾಸ್ಟ್ ಮಕ್ಷಿ ಸಿಂಗಲ್ ಕಣ್ಣು ಮಕ್ಷಿ ತೋರಿಸಿದೆ ನೋಡಿ, ಅದ್ರದ್ದು ಗಂಡಿದು ಫಸ್ಟ್ ಹಾಕಿರುವಾಗ ಅದ್ರದ್ದು ಮರಿನೇ 4 ಕವರ್ ಚಿಲ್ಲರೆಗಳಾಗಿತ್ತು. ಇದು ಅಷ್ಟೇ ಕತ್ಕಾಯಿಲೆ ಬಂದು ರೆಡಿ ಆಗಿತ್ತು. ಇದೊಂದು ಜೋಡಿ ಹಾಕಿದ್ವಿ, ಮೊಟ್ಟೆಗೆ ಇನ್ನೂ ಬಂದಿಲ್ಲ, ಗುರ್ಜಿದಲ್ಲಿತ್ತು, ಇವಾಗೇ ಇದಾಗಿತ್ತು. ಈ ಡೂಮಾ ನಮ್ಮ ಮನೆ ಮೇಲೆ ಆಗ್ತಾ ಇರೋವಂಥ ಡೂಮಾ ಇದು. ಇದನ್ನು ಸೀಸನ್ ಮಾಡ್ಕೊಬೇಕು ಬರೋ ಸೀಸನ್ಗೆ. ಇದು ಇಲ್ಲ ಮಕ್ಷಿ ರೆಡಿ ಆಗುತ್ತೆ ಕರೆಕ್ಟಾಗಿ. ಮಕ್ಷಿ ಇದು ಚೀನಿ. ಮತ್ತು ಕೆಳಗೆ ಡುಬಾಸ್ ಒಂದೊಂದಿದೆ, 2 ಬೂರಿಗಳು. ಇದೊಂದು ರೇಗ್ದಾರು. ಸೊ ಗೈಸ್, ಎಲ್ಲ ಅಪ್ಡೇಟ್ ಕೊಟ್ಟಿದ್ದೀನಿ ನಿಮಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳಿರತ್ತಾನೆ ಹುಳಗಳಿರುತ್ತಲ್ಲ ಮೈಯಲ್ಲೇ ನೋಡಿ ತೋರಿಸ್ತೀನಿ ಯಾವ ಥರ ಹುಳ ಅಂತ ಹೇಳಿದ್ರೆ. ಈ ಹುಳಗಳೆಲ್ಲ ಏನಿದೆ ಇಲ್ಲಿ ನೋಡಿ, ನಿಮಗೆ ಈ ಸೈಡಲ್ಲಿ ಕಾಣಿಸ್ತೈತಾ, ಇದೆಲ್ಲ ಹುಳಗಳು.
ನೋಡಿ ಇಲ್ಲೆಲ್ಲ ಹುಳಗಳಿರುತ್ತಾ, ಈ ಹುಳಗಳನ್ನ ನ್ಯಾಚುರಲಾಗಿ ಹೆಂಗೆ ಎತ್ತೋದು, ಇಂಗ್ಲೀಷ್ ಮೆಡಿಸಿನ್ ಯೂಸ್ ಮಾಡಿದಿರಾ ಅನ್ನೋ ವೀಡಿಯೋದನ್ನು ಮಾಡ್ತೀನಿ. ನನಗೆ ತುಂಬ ಯೂಸ್ಫುಲ್ ಆಯಿತು, ನಿಮಗೂ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ, ನೆಕ್ಸ್ಟ್ ವಿಡಿಯೋ. ಸೊ ಆ ವಿಡಿಯೋ ಬೇಕು ಅನ್ನೋರು ವಿಡಿಯೋ ಹಾಕಿ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಕಮೆಂಟಲ್ಲೇ ಹಾಕಿ, ನಾನು ಮಾಡ್ತೀನಿ. ಸೊ ಅಷ್ಟೇ ಗೈಸ್, ವಿಡಿಯೋ ಲಿಮಿಟೆಡಾಗಿ ಬಂದ್ರೂ ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಇಷ್ಟು ನಿಮಿಷ ನಿಮ್ಗೆ ವೇಸ್ಟ್ ಆಗ್ದಿರ ಎಲ್ಲ ಯೂಸ್ಫುಲ್ ಆಗುತ್ತೆ ಅಂತ ನಂಬ್ತಾ ಇದ್ದೀನಿ. ಅಷ್ಟೇ ಗೈಸ್, ಲವ್ ಯು ಆಲ್. ನಿಮ್ಮ ಪ್ರೀತಿಯ ಶಿವರಾಜ್ ಸೈನಿಂಗ್ ಆಫ್.